ಶಾರದಾ ದೊಂಗ್ರೆ ಅಂತಕ್ಕಂತಹ ಒಂದು ಕಾಶ್ಮೀರಿ ಪಂಡಿತ್ ಹುಡುಗಿ ನಮ್ಮ ಜೊತೆ ವ್ಯಾಸಂಗ ಮಾಡ್ತಿದ್ರು. ಚಿತ್ರದಲ್ಲಿ ತೋರಿಸ್ತಾ ಇರತಕ್ಕಂತಹ ವಿಚಾರ, ಒಂದು 12 ವರ್ಷದ ಹುಡುಗಿ ಮೇಲೆ ತತ್ಸುಮಾರು 17 ಟೆರರಿಸ್ಟ್ಗಳು ಗ್ಯಾಂಗ್ ರೇಪ್ ಮಾಡಿ ಆ ಹುಡುಗಿಯ ಹೆಣವನ್ನು ರಸ್ತೆ ಮಧ್ಯದಲ್ಲಿ ಎಸ್ತು ಹೋಗಿದ್ರು ಅನ್ನತಕ್ಕಂತಹ ಹೃದಯ ವಿದ್ರುಕ ದೃಶ್ಯದ ಒಂದು ಸರಪಳಿಯನ್ನು ಸಹ ಆಕೆ ನನ್ನ ಮುಂದೆ ಬಿಚ್ಚಿಟ್ಟಿದ್ಲು. ಶೇಖ್ ಅಬ್ದುಲ್ಲಾ ಅವ್ರನ್ನ ಕಂಟ್ರೋಲ್ಗೆ ಇಟ್ಕೊಳ್ಳಿಕ್ಕೆ ಈ ವಹಾಬಿಸಮ್ನ ಸ್ಪ್ರೆಡ್ ಮಾಡಿಸಿದ್ರು ಅಂತಕ್ಕಂತಹ ವಿಚಾರ ತುಂಬ ಕಡೆ ಮೆನ್ಷನ್ ಆಗಿದೆ. ಅತ್ಯಂತ ಮುಖ್ಯವಾದಂತಹ ಪ್ರಮುಖವಾದಂತಹ ಹೆಸರುಗಳಿಗೆ ಶೇಖ್ ಅಬ್ದುಲ್ಲಾ ಅವರು ಇಸ್ಲಾಮಿಫಿಕೇಷನ್ ಮಾಡ್ತಾರೆ. ಹಿಂದೂ ಹೆಸರುಗಳನ್ನು ತೆಗೆದು ಇಸ್ಲಾಂ ಹೆಸರುಗಳನ್ನು ಅಲ್ಲಿ ಘೋಷಣೆ ಮಾಡ್ತಾರೆ. ಶೇಖ್ ಅಬ್ದುಲ್ಲಾ ಅವರು ನಿಧನರಾದ ಮೇಲೆ ಅವರ ಮಗ ಫಾರೂಕ್ ಅಬ್ದುಲ್ಲಾ ಬಾಂಬೆಲಿ HD ಬೈಕಲ್ಲಿ ಬುಲೆಟಲ್ಲಿ ಬಾಲಿವುಡ್ನ ಹೀರೋಯಿನ್ಗಳ ಜೊತೆ ಸುತ್ತಾ ಇದ್ದಂತಹ, ಯಾವುದೇ ರೀತಿ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿ ಜಸ್ಟ್ ಬಿಕಾಸ್ ಅವ್ರ ಮಗ ಅಂತ ಹೇಳಿ ಕರ್ಕೊಂಬಂದು ರಾತ್ರೋರಾತ್ರಿ ಮುಖ್ಯಮಂತ್ರಿಯಾಗಿ ಜಮ್ಮು ಕಾಶ್ಮೀರ ಅಂತಹ ಒಂದು ಸೆನ್ಸಿಟಿವ್ ಜಾಗಕ್ಕೆ ಮಾಡಿಬಿಡ್ತಾರೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂತಹ ISI ಜೊತೆಗೂ ಸಹ ಮಾತಾಡಿರ್ತಕ್ಕಂತಹ ಫೋಟೋಗಳು ಅನೇಕ ಪೇಪರ್ಗಳಲ್ಲಿ ಪ್ರಕಟಣೆ ಆಗ್ತದೆ. ಅಕ್ಟೋಬರ್ನಲ್ಲಿ ನಡೆದಂತಹ ಇಂದಿರಾ ಗಾಂಧಿಯವರ ಹತ್ಯೆ ಏನಾಗ್ತದೆ, ಇದು ಅನೇಕ ಜನಗಳಿಗೆ ನಾವು ಏನೋ ಬೇರೆ ರೀತಿ ಸುಲಭವಾಗಿ ನಾವು ಈಗ ನಮ್ಮ ಕಾರ್ಯಗಳನ್ನು ಮಾಡಬಹುದು ಅನ್ನತಕ್ಕಂತಹ ಒಂದು ವಿಶ್ಲೇಷಣೆಗೆ ಇವರೆಲ್ಲ ಬಂದುಬಿಡ್ತಾರೆ. ಹಳೆಯ ದೇವಸ್ಥಾನವನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿ ಒಂದು ಮಸೀದಿ ಕಟ್ಟಬೇಕಲ್ಲಿ ಸೆಕ್ರೆಟ್ರಿಯೇಟ್ನ ಎಂಪ್ಲಾಯೀಸ್ಗೆ ಅಂತ ಹೇಳಿ ಈತ ಕೈ ಹಾಕ್ತಾನೆ. 51% ಕಾಶ್ಮೀರಿ ಭಾಷೆ ಮಾತಾಡ್ತಿರ್ತಕ್ಕಂತಹ ಒಂದು ಜನ ಇದ್ದರೆ, ಡೋಂಗ್ರಾ ಭಾಷೆ ಮಾತಾಡ್ತಿರ್ತಕ್ಕಂಥವ್ರು 20% ಇರ್ತಾರೆ. ಹಾಗೆ ಗುಂಜನ್ ಭಾಷೆ ಮಾತಾಡ್ತಿರ್ತಕ್ಕಂತಹ 9% ಜನ ಇರ್ತಾರೆ. ಆದರೆ ಕೇವಲ 1% ಮಾತಾಡ್ತಿರ್ತಕ್ಕಂತಹ ಉರ್ದು ಭಾಷೆಯನ್ನು ಅವರು ಸ್ಟೇಟ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡ್ತಾರೆ. 1941ನೇ ಸೆನ್ಸಸ್ ಪ್ರಕಾರ ಅಲ್ಲಿದ್ದಂತಹ ಮುಸ್ಲಿಮ್ಸ್ ಮತ್ತು ಹಿಂದೂಗಳ ಸಂಖ್ಯೆ 68 ಮತ್ತು 32. ಈಗ 1981ರಲ್ಲಿ ಅದು ಹಿಂದೂಗಳ ಸಂಖ್ಯೆ ಕೇವಲ 28%ಗೆ ಬರುತ್ತೆ. ಮುಸ್ಲಿಂ ಸಂಖ್ಯೆ ಇನ್ನೂ ಹೆಚ್ಚಾಗಿರುತ್ತೆ. BJP ಲೀಡರ್ ಆದಂತಹ ಟೀಕಾ ಲಾಲ್ ತೋಪ್ವಾಲ್ ಅನ್ನತಕ್ಕಂಥವರ ಮರ್ಡರ್, ಶ್ರೀನಗರದ ಸೆಂಟ್ರ್ ಪ್ಲೇಸ್ ಏನಿರುತ್ತೆ ಅಥವಾ ಚೌಕ್ ಏನಿರುತ್ತೆ ಅಲ್ಲಿ ಮರ್ಡರ್ ಆಗುತ್ತೆ. ಅದು ಫಸ್ಟ್ ಪೊಲಿಟಿಕಲ್ ಮರ್ಡರ್ ಆಫ್ ಕಾಶ್ಮೀರಿ ಪಂಡಿತ್. ಕನ್ವರ್ಟ್, ಲೀವ್ ಆರ್ ಡೈ ಅನ್ನತಕ್ಕಂತಹ ವಿಚಾರ ಪ್ರತಿ ಮೈಕ್ಗಳಲ್ಲೂ ಸಹ ಪ್ರತಿ ಶುಕ್ರವಾರ ಜೋರಾಗಿ ಕೇಳಿಸ್ತಾ ಇರುತ್ತೆ. 1988ಇಂದ ಹಿಡ್ಕೊಂಡು 1989 ಡಿಸೆಂಬರ್ವರೆಗೂ ಇವರ ಮನೆಗಳು ನಲ್ಲಿ ಏನೂ ಬಿಡದೆ ಕದ್ದುಬಿಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಕಿಟಕಿ ಬಾಗಿಲುಗಳನ್ನು ಬಿಡದೆ. ಆವತ್ತಿನ ಕೇಂದ್ರ ಸರ್ಕಾರ ಒಂದು ಆ್ಯಕ್ಟ್ ಮಾಡುತ್ತೆ, ಜಮ್ಮು ಕಾಶ್ಮೀರಿ ಪಂಡಿತ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅದಕ್ಕೆ ಹೇಳ್ತಾರೆ. ಅದರ ಪ್ರಕಾರ ಯಾರಾದರೂ ಇಲ್ಲಿಗಲಾಗಿ ಆಕ್ಯುಪೈ ಮಾಡ್ಕೊಂಡಿದ್ರೆ ರೆಂಟ್ ಕೊಡಬೇಕು ಅಂತ ಹೇಳಿ. ಯಾರೋ ಕಲೆಕ್ಟ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ ನನಗೆ ರೆಂಟು. ಮಿಸ್ಮ್ಯಾನೇಜ್ಮೆಂಟ್ ಆಫ್ ಕಾಶ್ಮೀರಿ ಇಶ್ಯೂ ಏನಿದೆ, ಅದು ಇಂದಿರಾ ಗಾಂಧಿಯವರಾಗಲಿ, ರಾಜೀವ್ ಗಾಂಧಿಯವರಾಗಲಿ ಅಥವಾ ಮನಮೋಹನ್ ಸಿಂಗು ಮತ್ತು ಸೋನಿಯಾ ಗಾಂಧಿಯವರ ನೇತೃತ್ವದ ಸರ್ಕಾರ ಏನಿತ್ತು, ಅದು ಯಾಸಿಮ್ ಮಲಿಕ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅಥವಾ ಮಿಲಿಟೆಂಟ್ಸ್ ಜೊತೆ ಅನೇಕ ಬಾರಿ ಸಂಪರ್ಕ ಮಾಡಿತ್ತು. ಯಾವುದೇ ಕಾರಣಕ್ಕಾಗಲಿ ಸಂಪರ್ಕ ಮಾಡಿರಲಿ, ಇದು ಸರಿಯಾದ ನಡವಳಿಕೆ ಆಗಿರಲಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಸಹ ಇಲ್ಲಿ ಜ್ಞಾಪಿಸ್ಕೊಬೇಕು. ಈಗ ಕಾಶ್ಮೀರಿ ಫೈಲ್ಸ್ ಮೂವಿ ರಿಲೀಸ್ ಆಗಿದೆ. ಅಲ್ಲಿ ಆದಂತಹ ನರಮೇಧ ಏನಿತ್ತು ಅದರ ವಿಚಾರವನ್ನು ಅವರು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅಹಮದಾಬಾದಲ್ಲಿ 2002ರಲ್ಲಿ ಓದ್ತಾ ಇದ್ದೆ. ಆಗ ನಮ್ಮ ಬ್ಯಾಚ್ಮೇಟ್ ಆಗಿದ್ದಂತಹ ಒಬ್ಬರದು ಶಾರದಾ ದೊಂಗ್ರೆ ಅಂತಕ್ಕಂತಹ ಒಂದು ಕಾಶ್ಮೀರಿ ಪಂಡಿತ್ ಹುಡುಗಿ ನಮ್ಮ ಜೊತೆ ವ್ಯಾಸಂಗ ಮಾಡ್ತಿದ್ರು. ಆಕೆ ಈ ಎಲ್ಲ ಕಥೆಗಳನ್ನು ಸಹ ನನಗೆ ಆಗ ವಿವರಣೆ ಕೊಟ್ಟಿದ್ಲು. ಇನ್ನೂ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರತಕ್ಕಂಥ ವಿಚಾರ, ಒಂದು 12 ವರ್ಷದ ಹುಡುಗಿ ಮೇಲೆ ತತ್ಸುಮಾರು 17 ಟೆರರಿಸ್ಟ್ಗಳು ಗ್ಯಾಂಗ್ ರೇಪ್ ಮಾಡಿ ಆ ಹುಡುಗಿಯ ಹೆಣವನ್ನು ರಸ್ತೆ ಮಧ್ಯದಲ್ಲಿ ಎಸ್ತು ಹೋಗಿದ್ರು ಅನ್ನತಕ್ಕಂತಹ ಹೃದಯ ವಿದ್ರುಕ ದೃಶ್ಯದ ಒಂದು ಸರಪಳಿಯನ್ನು ಸಹ ಆಕೆ ನನ್ನ ಮುಂದೆ ಬಿಚ್ಚಿಟ್ಟಿದ್ಲು. ಕಣ್ಣಿನಲ್ಲಿ ನೀರು, ಮನಸ್ಸಿಗೆ ಆಗತಕ್ಕಂತಹ ಆಘಾತ ಏನಿತ್ತು ಅನೇಕ ದಿನಗಳು, ಅನೇಕ ವಾರಗಳು ನನ್ನಲ್ಲಿ ಮನಸ್ಸಲ್ಲಿ ಉಳ್ಕೊಂಡಿತ್ತು. ಆಗಿಂದ ಅನೇಕ ರಿಸರ್ಚ್ಗಳನ್ನು ನಾನು ನಮ್ಮ ಕಾಶ್ಮೀರ ವಿಚಾರವಾಗಿ ಮಾಡಿದ್ದೆ. ಈಗ
ಅಲ್ಲಿ ನಡೆದಕ್ಕಂತಹ ವಿಚಾರವನ್ನು ಆ ಚಿತ್ರದ ಹೀರೋ ಕೃಷ್ಣ ಅನ್ನತಕ್ಕಂತಹವರು ಕೊನೆಯ ಭಾಗದಲ್ಲಿ ತುಂಬ ವಿವರವಾಗಿ ವಿವರಿಸ್ತಾರೆ. ತತ್ಸುಮಾರು 4-5 ವರ್ಷಗಳ ಇತಿಹಾಸವನ್ನು ಅವರು ತತ್ಸುಮಾರು 19ನೇ ಶತಮಾನದವರೆಗೂ ಸಹ ಡೀಟೇಲಾಗಿ ಕೊಡ್ತಾರೆ. ಅದಾದಮೇಲೆ ನೀವು ಯೂಟ್ಯೂಬ್ಗಳಲ್ಲಿ ಮತ್ತು ಅನೇಕ ಚಾನಲ್ಗಳಲ್ಲಿ ತಾವು ನೋಡ್ಕೊಬಹುದು. ವಾಟ್ ಲೆಡ್ ಟು ದ ಕಾಶ್ಮೀರ್ ಆಸ್ ಎ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಹೇಳಿ. ಹೇಗೆ ನೆಹರು ಅವರ ಸ್ಟ್ಯಾಂಡ್ ಇತ್ತು, ಹೇಗೆ ಪಟೇಲ್ ಅವರು ಅದನ್ನು ಹ್ಯಾಂಡಲ್ ಮಾಡಿ ಟ್ರೈ ಮಾಡಿದ್ರು, ಹೇಗೆ ಹರಿಸಿಂಗು, ಶೇಖ್ ಅಬ್ದುಲ್ಲಾ ಅನ್ನತಕ್ಕಂತಹ ಅವರೆಲ್ಲರೂ ಸಹ ಕಾಶ್ಮೀರ್ನ ಒಂದು ರಿಯಲ್ ಇಶ್ಯೂ ಆಗಿ ಮಾಡಿಬಿಟ್ರು ಅಂತ ಹೇಳಿ. ನಾನು ಅದರ ವಿವರಣೆಗೆ ಹೋಗಲ್ಲ. ಆದರೆ ವಾಟ್ ಲೆಡ್ ಟು ದಿಸ್ ಇನ್ಸಿಡೆಂಟ್ ಆಫ್ 1990 ಅಥವಾ 1990ನಲ್ಲೇ ಈ ಇನ್ಸಿಡೆಂಟ್ ಆಯಿತಾ ಅಂತಕ್ಕಂತಹ ವಿಚಾರಗಳನ್ನು ತಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡತಕ್ಕಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, 1950ರಲ್ಲಿ ನಾವು ಆರ್ಟಿಕಲ್ 370 ಸೇರಿಸ್ತೇವೆ. ಆರ್ಟಿಕಲ್ 370 ಸೇರಿಸ್ಲಿಕ್ಕಿಂತ ಮುಂಚೆನೇ ಅಲ್ಲಿ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟು ಸಹ ಬರುತ್ತೆ. ಆಗ ಕೆಲವು ಕಾಶ್ಮೀರಿ ಪಂಡಿತರು ಅವರ ಕಾಶ್ಮೀರನ್ನು ಬಿಟ್ಟು ಅವರು ಬಂದು ಬೇರೆ ನೆಲೆಗಳಿಗೆ ರೀಲೊಕೇಟ್ ಆಗ್ತಾರೆ. ಆದರೆ ಅದೆಲ್ಲನೂ ಅಲ್ಲ. ಅದು ಕಾಶ್ಮೀರಿ ಪಂಡಿತರ ವಲಸೆ ಬರತಕ್ಕಂತಹ ಕಾರ್ಯ ಏನಿತ್ತು ಅದು ಮೈಗ್ರೇಷನ್ ಆಗ್ತಿದ್ದಿದ್ದು ಅವರು ಒಂದು ಫಿಯರ್ ಫ್ಯಾಕ್ಟರ್ನ ಇಟ್ಕೊಂಡಲ್ಲ. ಈ ಫಿಯರ್ ಫ್ಯಾಕ್ಟರ್ ಇಂದ ಅಥವಾ ಈ ಭಯ, ನರಮೇಧದಿಂದ ಭಯಪಟ್ಟು ಅವರು ಕಾಶ್ಮೀರ ಪ್ರದೇಶವನ್ನು ಬಿಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತಕ್ಕಂತಹ ವಿಚಾರ ಸ್ವಲ್ಪ ಡೀಟೇಲಾಗಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಯಾರು ಅದಕ್ಕೆ ಹೊಣೆಗಾರಿಕೆ ವಹಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಸಹ ಮಂಡನೆ ಮಾಡಲಿಕ್ತಾನೆ. 1975ರಲ್ಲಿ ಇಂದಿರಾ ಗಾಂಧಿಯವರು ಕಾಶ್ಮೀರ್ ವಿಷಯವಾಗಿ ಭಾರತಕ್ಕೆ ವಿಲೀನ ಆಗಲಿಕ್ಕೆ ಕಮಿಟೆಡ್ ಆಗಿದ್ದರು. ಅದನ್ನು ನಾವು ಯಾವತ್ತೂ ಡೌಟ್ ಮಾಡಲಿಕ್ಕಿಲ್ಲ. 1975ಅಲ್ಲಿ ಶೇಖ್ ಅಬ್ದುಲ್ಲಾ ಆವತ್ತಿನ ಮುಖ್ಯಮಂತ್ರಿ ಜೊತೆ ಅಥವಾ ಸ್ಟಾಲ್ವರ್ಡ್ ಲೀಡರ್ ಆಫ್ ಜಮ್ಮು ಕಾಶ್ಮೀರ್ ಜೊತೆ ಒಂದು ಅಕಾರ್ಡ್ಗೆ ಸೈನ್ ಮಾಡ್ತಾರೆ ಇಂದಿರಾ ಗಾಂಧಿಯವರು. ಅದನ್ನು ಇಂದಿರಾ ಶೇಖ್ ಅಕಾರ್ಡ್ ಅಂತಲೇ ಹೇಳ್ತಾರೆ. ಸಂಪೂರ್ಣವಾದಂತಹ ಜಮ್ಮು ಕಾಶ್ಮೀರ್ ಸ್ಟೇಟನ್ನ ಭಾರತಕ್ಕೆ ವಿಲೀನ ಆಗಬೇಕು, ಯಾವುದೇ ರೀತಿಯ ಸ್ಪೆಷಲ್ ಸ್ಟೇಟಸ್ನ ನಾವು ಕೊಡಲಿಕ್ಕಿಲ್ಲ, ಆಮೇಲೆ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಜಮ್ಮು ಕಾಶ್ಮೀರ ಉಳ್ಕೊಳ್ಳಿಕ್ಕಿದೆ ಅಂತ ಹೇಳಿ ಈ ಅಕಾರ್ಡಲ್ಲಿ ಹೇಳಿ ಸೈನ್ ಆಗುತ್ತೆ. ಈ ಶೇಖ್ ಅಬ್ದುಲ್ಲಾ ಅಂತಕ್ಕಂಥವರು ಒಬ್ಬರು ಹಿಪೋಕ್ರೇಟ್ ಅಥವಾ ಡ್ಯುಯಲ್ ಪರ್ಸ್ನಾಲಿಟಿ ಅಥವಾ ಒಂದು ಕ್ಲಾರಿಟಿ ಆಫ್ ಥಾಟ್ಸ್ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ. ಆದರೆ ಯಾವುದೇ ರೀತಿಯ ನಮಗೆ ಆಪ್ಷನ್ ಇರಲಿಕ್ಕಿಲ್ಲ ಭಾರತ ಸರ್ಕಾರ ಜೊತೆಗೆ. ಈತ ಒಂದು ಸ್ಟಾಲ್ವರ್ಟ್ ಲೀಡರ್, ವೆಲ್ ಎಸ್ಟಾಬ್ಲಿಷ್ಡ್ ಲೀಡರ್. ಆದ್ದರಿಂದಾಗಿ ಇಂದಿರಾ ಗಾಂಧಿಯವರನ್ನು ಟ್ರಸ್ಟ್ ಮಾಡಿ ಸೈನ್ ಮಾಡ್ತಾರೆ. ತದನಂತರದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಅವ್ರ ಮೇಲೆ ಕೋರ್ಟ್ ಕೇಸಸ್ ಇತ್ತು. ಆ ಕೋರ್ಟ್ ಕೇಸಸ್ ಇದ್ದು ಅವರು 42nd ಅಮೆಂಡ್ಮೆಂಟ್ ಮಾಡಬೇಕಾಗಿರುತ್ತೆ. ಆ 42nd ಅಮೆಂಡ್ಮೆಂಟ್ ಆದಮೇಲೆ ಎಲೆಕ್ಷನ್ಸ್ಗೆ ಹೋಗ್ತಾರೆ. ಎಲೆಕ್ಷನ್ಸಲ್ಲಿ ಸೋಲ್ತಾರೆ, ಅವರು ಜೈಲ್ಗೆ ಹೋಗ್ತಾರೆ. ಆಮೇಲೆ ಮತ್ತೆ 80ರಲ್ಲಿ ಚುನಾವಣೆ ಬರುತ್ತೆ. ಇಷ್ಟುವರೆಗೂ ಸಹ ಈ ಅಕಾರ್ಡ್ಗೆ ಯಾವುದೇ ರೀತಿ ಶೇಪ್ ತೆಗೆದುಕೊಳ್ಳಿಕ್ಕಿಲ್ಲ. 77ರಲ್ಲಿ ಚುನಾವಣೆ ಆಗುತ್ತೆ. ಶೇಖ್ ಅಬ್ದುಲ್ಲಾ ಅವರು ಮತ್ತೆ ಮರು ಆಯ್ಕೆಯಾಗಿ ಗೆದ್ದು ಬರ್ತಾರೆ. ಆದರೆ ಈ ಶೇಖ್ ಅಬ್ದುಲ್ಲಾ ಅನ್ನತಕ್ಕಂತಹ ಡ್ಯುಯಲ್ ಸ್ಟ್ಯಾಂಡರ್ಡ್ ಅಥವಾ ಹಿಪೋಕ್ರೇಟ್ ಏನಿರ್ತಾರೆ ಅವರು ಒಂದು ರೀತಿಯಲ್ಲಿ ಇಂದಿರಾ ಗಾಂಧಿಯವರಿಗೆ ಈ ಅಕಾರ್ಡ್ ಮೇಲೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಏನು ಮಾಡ್ತಾರೆ, ಈ ಸೂಫಿಸಮ್ ಅನ್ನತಕ್ಕಂತಹ ವಿಚಾರಧಾರೆಯಲ್ಲಿ ಅನೇಕ ಜನ ಕಾಶ್ಮೀರಿ ಪಂಡಿತರು ಹೇಗೆ ಮುಸ್ಲಿಮ್ಸಾಗಿ ಕನ್ವರ್ಟ್ ಆಗಿರ್ತಾರೆ 18ನೇ ಶತಮಾನ 19ನೇ ಶತಮಾನದಲ್ಲಿ. ಈಗ ಈ ಪಾಕಿಸ್ತಾನಿ ಬ್ರೀಡ್ ಆದಂತಹ ವಹಾಬಿಸಮ್ ಅಂತೇನಿದೆ, ಈ ವಹಾಬಿಸಮ್ನ ಒಂದು ವಿಚಾರಧಾರೆ ಇಟ್ಕೊಂಡು ಪಾಕಿಸ್ತಾನಿ ಮಿಲಿಟೆಂಟ್ಸಿಂದ ಫಂಡ್ ಆದಂತಹ ಈ ವಹಾಬಿಸಮ್ ಈಗ ಅದರ ವಿಸ್ತಾರವನ್ನು ಮಾಡಲಿಕ್ಕೆ ಹೊರಡುತ್ತೆ. ಈ ಅಕಾರ್ಡ್ಗೆ ಯಾವಾಗ ಸೈನ್ ಹಾಕಿರ್ತಾರೆ ಶೇಖ್ ಅಬ್ದುಲ್ಲಾ ಅವರು, ಅದಕ್ಕೆ ವಿರೋಧವಾಗಿ ಅನೇಕ ಜನ ಮಿಲಿಟೆಂಟ್ಸು ಮಾತಾಡಿರ್ತಾರೆ. ಜಮಾತಿ ಉಲ್ ಇಸ್ಲಾಂ ಮತ್ತು ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತಕ್ಕಂತಹ 2 ಆರ್ಗನೈಸೇಷನ್ಸು ಶೇಖ್ ಅಬ್ದುಲ್ಲಾ ಅವ್ರನ್ನ ಕಂಟ್ರೋಲ್ಗೆ ಇಟ್ಕೊಳ್ಳಿಕ್ಕೆ ಈ ವಹಾಬಿಸಮ್ನ ಸ್ಪ್ರೆಡ್ ಮಾಡಿಸಿದ್ರು ಅಂತಕ್ಕಂತಹ ವಿಚಾರ ತುಂಬ ಕಡೆ ಮೆನ್ಷನ್ ಆಗಿದೆ. ಇನ್ನು ಎರಡನೇ ವಿಚಾರ, 1980ರಲ್ಲಿ ಇನ್ನೇನು ಚುನಾವಣೆ, ಲೋಕಸಭೆಗೆ ಚುನಾವಣೆ ನಡೀತಿರುತ್ತೆ. ಆದರೆ ಅಷ್ಟರ ಮಧ್ಯದಲ್ಲಿ
ತತ್ಸುಮಾರು ಜಮ್ಮು ಕಾಶ್ಮೀರಲ್ಲಿ 300 ಜಾಗಗಳ ಹೆಸರು, ಅತ್ಯಂತ ಮುಖ್ಯವಾದಂತಹ ಪ್ರಮುಖವಾದಂಥ ಹೆಸರುಗಳಿಗೆ ಶೇಖ್ ಅಬ್ದುಲ್ಲಾ ಅವರು ಇಸ್ಲಾಮಿಫಿಕೇಷನ್ ಮಾಡ್ತಾರೆ. ಹಿಂದೂ ಹೆಸರುಗಳನ್ನು ತೆಗೆದು ಇಸ್ಲಾಂ ಹೆಸರುಗಳನ್ನು ಅಲ್ಲಿ ಘೋಷಣೆ ಮಾಡ್ತಾರೆ. ತದನಂತರದಲ್ಲಿ 1982 ಬರುತ್ತೆ. ಆಗ ಇಂದಿರಾ ಗಾಂಧಿಯವರ ಸರ್ಕಾರ ಕೇಂದ್ರದಲ್ಲಿರುತ್ತೆ. ಶೇಖ್ ಅಬ್ದುಲ್ಲಾ ಅವರು ನಿಧನರಾಗ್ತಾರೆ. ಶೇಖ್ ಅಬ್ದುಲ್ಲಾ ಅವರು ನಿಧನರಾದ ಮೇಲೆ ಅವರ ಮಗ ಫಾರೂಕ್ ಅಬ್ದುಲ್ಲಾ ಬಾಂಬೆಲಿ HD ಬೈಕಲ್ಲಿ, ಬುಲೆಟಲ್ಲಿ ಬಾಲಿವುಡ್ನ ಹೀರೋಯಿನ್ಗಳ ಜೊತೆ ಸುತ್ತಾ ಇದ್ದಂತಹ ಪ್ಯೂರ್ ಎಂಟರ್ಟೈನರ್ ಆಗಿದ್ದಂತಹ, ಅಥವಾ ಯಾವುದೇ ರೀತಿ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿ ಜಸ್ಟ್ ಬಿಕಾಸ್ ಅವ್ರ ಮಗ ಅಂತ ಹೇಳಿ ಕರ್ಕೊಂಬಂದು ರಾತ್ರೋರಾತ್ರಿ ಮುಖ್ಯಮಂತ್ರಿಯಾಗಿ ಜಮ್ಮು ಕಾಶ್ಮೀರ ಅಂತಹ ಒಂದು ಸೆನ್ಸಿಟಿವ್ ಜಾಗಕ್ಕೆ ಮಾಡಿಬಿಡ್ತಾರೆ. ಈ ವ್ಯಕ್ತಿ ಬೇಸಿಕಲಿ ಬಾಂಬೆಯ ಕ್ಲಬ್ಗಳಲ್ಲಿ ಪ್ರತಿದಿನ ರಾತ್ರಿ ಕಳೀತಿದ್ದಂತಹ ವ್ಯಕ್ತಿಗೆ ವಿಧಾನಸಭೆಯಲ್ಲಿ ಏನು ಮಾಡಬೇಕು, ಯಾವ ರೀತಿಯ ಸರ್ಕಾರವನ್ನು ನಡೆಸಬೇಕು ಅನ್ನತಕ್ಕಂತಹ ಯಾವುದೇ ರೀತಿ ಅರಿವೇ ಇಲ್ಲದಿರ್ತಕ್ಕಂತಹ ವ್ಯಕ್ತಿ ಈಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರ್ತಾರೆ. 1983 ಬರುತ್ತೆ, ಚುನಾವಣೆ ನಡೆಯುತ್ತೆ ತತ್ಸುಮಾರು ಮಾರ್ಚಲ್ಲಿ. ಆಗ ಮತ್ತೆ ರಿಗ್ಗಿಂಗ್ ಮೂಲಕ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಅಲ್ಲಿ ಪುನರ್ಸ್ಥಾಪಿತ ಆಗುತ್ತೆ. 46 ಸೀಟುಗಳನ್ನು ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ಲುತ್ತೆ, 26 ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಈ ರಿಗ್ಗಿಂಗ್ ಅನ್ನತಕ್ಕಂತಹದ್ದು ಒಂದು ಮ್ಯಾಲ್ ಪ್ರಾಕ್ಟೀಸ್ ಆಫ್ ಎಲೆಕ್ಷನ್ಸ್ ಅಂತಕ್ಕಂತಹದ್ದು ಕಾಂಗ್ರೆಸ್ಗೆ ಆವಾಗ ಸ್ವಲ್ಪ ಸುಲಭವಾಗಿ ಮಾಡ್ತಕ್ಕಂತಹ ವಿಚಾರ ಆಗಿಬಿಟ್ಟಿತ್ತು ಅಂತ ಅನೇಕ ವಿಶ್ಲೇಷಕರು, ಆಗಿನ ವಿಶ್ಲೇಷಕರು ಹೇಳ್ತಾರೆ. ಆಮೇಲೆ 1984ರಲ್ಲಿ ಈ ಸಪ್ರೇಟಿಸ್ಟ್ ಯಾರಿರ್ತಾರೆ ಅವ್ರ ಜೊತೆ ನಾನೇನೋ ದೊಡ್ಡದಾಗಿ ಚರ್ಚೆ ಮಾಡಿಬಿಡ್ತೇನೆ ಅಂತ ಹೇಳಿ ಈ ಶೇಖ್ ಅಬ್ದುಲ್ಲಾ POK ಪಾಕಿಸ್ತಾನಿ ಆಕ್ಯುಪೈಡ್ ಕಾಶ್ಮೀರಿಗೆ ಹೋಗ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಅನುಮತಿ ಕೊಟ್ಟಿರೋದಿಲ್ಲ. ಆದರೆ ಈತ ಸ್ವಯಂ ಪ್ರೇರಣೆಯಿಂದ ಹೋಗಿ ಮಾತಾಡ್ಕೊಂಬರ್ತಾನೆ. ಮಾತಾಡ್ಕೊಂಬಂದು ಆಗ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂತಹ ISI ಜೊತೆಗೂ ಸಹ ಮಾತಾಡಿರ್ತಕ್ಕಂತಹ ಫೋಟೋಗಳು ಅನೇಕ ಪೇಪರ್ಗಳಲ್ಲಿ ಪ್ರಕಟಣೆ ಆಗ್ತದೆ. ಕೇಂದ್ರ ಸರ್ಕಾರ ಈತನ ಮೇಲೆ ತುಂಬ ಬೇಸರಗೊಂಡು ಯಾಕೋ ಒಂದು ರೀತಿಯಲ್ಲಿ ಸರಿಯಾದಂತಹ ಮಾರ್ಗ ಅಲ್ಲ ಇದು ಅಂತ ಹೇಳಿ ಫೆಬ್ರವರಿ 1984ನಲ್ಲಿ ಈತನ್ನು ಬರ್ಖಾಸ್ತ್ ಮಾಡುತ್ತೆ. ಅಂದರೆ ಸರ್ಕಾರ ಬರ್ಖಾಸ್ತ್ ಮಾಡಲ್ಲ, ಪೊಲಿಟಿಕಲ್ ಕೂಪ್ ಅಂತ ಏನು ಹೇಳ್ತೇವೆ, ಪೊಲಿಟಿಕಲ್ ಕೂಪ್ ಮಾಡಿ ಈತನ ಕಸಿನ್ ಬ್ರದರ್ ಆದಂತಹ ಗುಲಾಂ ಮೊಹಮ್ಮದ್ ಶಾನ ಮುಖ್ಯಮಂತ್ರಿಯಾಗಿ ಅವರು ಅಪಾಯಿಂಟ್ ಮಾಡ್ತಾರೆ. ಕಾಂಗ್ರೆಸ್ನ ಸರ್ಕಾರ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಯಿಂದನೇ ಮುಖ್ಯಮಂತ್ರಿ ಆಗಿರ್ತಾರೆ. ತದನಂತರದಲ್ಲಿ ಈ ಗುಲಾಂ ಮೊಹಮ್ಮದ್ ಶಾ ಸ್ವಲ್ಪ ಆಡಳಿತ ನವೆಂಬರ್ವರೆಗೂ ಸಹ ಆಡಳಿತನ ಸ್ವಲ್ಪ ಸುಧಾರಣೆ ಮಟ್ಟದಲ್ಲಿ ಕೊಡ್ತಿರ್ತಾರೆ. ಆದರೆ ಅಕ್ಟೋಬರ್ನಲ್ಲಿ ನಡೆದಂತಹ ಇಂದಿರಾ ಗಾಂಧಿಯವರ ಹತ್ಯೆ ಏನಾಗ್ತದೆ, ಇದು ಅನೇಕ ಜನಗಳಿಗೆ ನಾವೇನೋ ಬೇರೆ ರೀತಿ ಸುಲಭವಾಗಿ ನಾವು ಈಗ ನಮ್ಮ ಕಾರ್ಯಗಳನ್ನು ಮಾಡಬಹುದು ಅನ್ನತಕ್ಕಂತಹ ಒಂದು ವಿಶ್ಲೇಷಣೆಗೆ ಇವರೆಲ್ಲ ಬಂದ್ಬಿಡ್ತಾರೆ. ಈ ಗುಲಾಂ ಮೊಹಮ್ಮದ್ ಶಾ ಯಾರಿರ್ತಾರೆ ವ್ಯಕ್ತಿ, ಈತ ಬೇಸಿಕಲಿ ಈತನೂ ಸಹ ಒಂದು ಸಪ್ರೇಟಿಸ್ಟ್ ಐಡಿಯಾಲಜಿ ಇದ್ದಂತಹ ವ್ಯಕ್ತಿ. ಈತನಿಗೂ ಸಹ ಪಾಕಿಸ್ತಾನ ಮೇಲೆ ಮತ್ತು ಇಸ್ಲಾಂ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇರುತ್ತೆ. ಆದರೆ ಇಂದಿರಾ ಗಾಂಧಿಯವರು ಇವ್ರನ್ನ ರೆಕಗ್ನೈಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದರು. ಈತ ತದನಂತರದಲ್ಲಿ ಏನು ಮಾಡ್ತಾನೆ ಅಂತಂದರೆ ಕೆಲವು ಸಪ್ರೇಟಿಸ್ಟ್ ಮತ್ತು ಮಿಲಿಟೆಂಟ್ಸ್ ಆರ್ಗನೈಸೇಷನ್ಸ್ನ ವ್ಯಕ್ತಿಗಳ ಜೊತೆ ನಾನು ಹೆಸರುಗಳನ್ನು ಮೆನ್ಷನ್ ಮಾಡ್ತೇನೆ. ಮೌಲ್ವಿ ಇಫ್ತಾರ್ ಹುಸೈನ್ ಅನ್ಸಾರಿ ಅಂತಕ್ಕಂತಹ ವ್ಯಕ್ತಿ, ಮೊಹಮ್ಮದ್ ಶಫಿ ಕುರೇಶಿ ಅನ್ನತಕ್ಕಂತಹ ವ್ಯಕ್ತಿ, ಮೊಹಿದ್ದೀನ್ ಸಲಾತಿ ಅನ್ನತಕ್ಕಂತಹ ವ್ಯಕ್ತಿ ಜೊತೆ ಈತ ನೇರವಾದ ಸಂಪರ್ಕ ಹೊಂದ್ಕೊಂಡಿರ್ತಾನೆ. ಮತ್ತು ಇವ್ರನ್ನ ವಿಧಾನಸೌಧ ಅಂದರೆ ಅವರ ವಿಧಾನಸೌಧ ಮತ್ತು CM ಹೌಸ್ನಲ್ಲಿ ರೆಗ್ಯುಲರಾಗಿ ಇವರು ಗೆಸ್ಟ್ ಆಗಿರ್ತಾರೆ. ಇವ್ರ ಜೊತೆ ರೆಗ್ಯುಲರಾಗಿ ಚರ್ಚೆ ಮಾಡ್ತಿರ್ತಾನೆ. ಈತನ ನಡವಳಿಕೆಗಳಿಂದ ತುಂಬ ಜನ ಬೇಸರ ಮಾಡ್ಕೊಂಡಿರ್ತಾರೆ. ಆದರೆ ಮತ್ತೆ ಹೇಗೆ CMನ ಬದಲಾವಣೆ ಮಾಡ್ತಕ್ಕಂತಹದು ಅಂತ ಹೇಳಿ ಒಂದು ರೀತಿಯಲ್ಲಿ ಒಳಗಡೆ ಕೇಂದ್ರ ಸರ್ಕಾರ ಕುದೀತಾ ಇರುತ್ತೆ, ಕೇಂದ್ರ ಸರ್ಕಾರದ ಮಂತ್ರಿಗಳು ಕುದೀತಾ ಇರ್ತಾರೆ. ಆದರೆ ಇಲ್ಲಿ ಇನ್ನೂ ಒಂದು ವಿಚಾರ ಆಗ್ತದೆ. ಹೊಸ ಸೆಕ್ರೆಟರಿಯೇಟ್ಗೆ ಬಿಲ್ಡಿಂಗ್ ಕಟ್ತಾರೆ. ಆದರೆ ಅಲ್ಲಿ ಒಂದು ಹಳೆ ದೇವಸ್ಥಾನ ಇರುತ್ತೆ. ಹಳೇ ದೇವಸ್ಥಾನವನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿ ಒಂದು ಮಸೀದಿ ಕಟ್ಟಬೇಕಲ್ಲಿ ಸೆಕ್ರೆಟರಿಯೇಟ್ನ ಎಂಪ್ಲಾಯೀಸ್ಗೆ ಅಂತ ಹೇಳಿ ಈತ ಕೈ ಹಾಕ್ತಾನೆ. ಅತ್ಯಂತ ಬೇಸರಗೊಂಡಂತಹ ಹಿಂದೂ ಯಾರಿರ್ತಾರೆ ಇವರುಗಳಲ್ಲಿ
ನಾವು ಏನಿಲ್ಲಿ ಇರಬೇಕಾ ಅಥವಾ ಬಿಡಬೇಕಾ ಅನ್ನತಕ್ಕಂಥ ಕೋಪಗೊಂಡು ಬೀದಿಗಿಳಿದು ಸ್ವಲ್ಪ ಹೋರಾಟ ಮಾಡ್ತಾರೆ. ಈ ಬೀದಿಗಿಳಿದು ಹೋರಾಟ ಮಾಡಿದಂತಹ ಒಂದು ಸಂದರ್ಭ ಏನಿದೆ, ಅನೇಕ ಜನ ಈ ಮಿಲಿಟೆಂಟ್ಸ್ಗೆ ಅಥವಾ ಪ್ರೋ ಪಾಕಿಸ್ತಾನ್ ಅಥವಾ ಇಸ್ಲಾಮಿಸ್ಟ್ಗೆ ನುಂಗಲಾರದಂತಹ ವಿಚಾರ ಆಗಿಬಿಡ್ತದೆ. ನಾನು ಇಲ್ಲಿ 2 ವಿಚಾರಗಳನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. 1947ರಲ್ಲಿ ಅಲ್ಲಿನ ಭಾಷೆಯಾಗಿ ಡಿಕ್ಲೇರ್ ಆಗಿದ್ದು, ಅಂದರೆ ಸ್ಟೇಟ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡ, ಹಾಗೆ ಅಲ್ಲಿ ಡಿಕ್ಲೇರ್ ಆಗಿದ್ದು ಉರ್ದು. 51% ಕಾಶ್ಮೀರಿ ಭಾಷೆ ಮಾತಾಡ್ತಿರ್ತಕ್ಕಂತಹ ಒಂದು ಜನ ಇದ್ದರೆ, ದೋಂಗ್ರಾ ಭಾಷೆ ಮಾತಾಡ್ತಿರ್ತಕ್ಕಂಥವ್ರು 20% ಇರ್ತಾರೆ, ಹಾಗೆ ಗುಂಜನ್ ಭಾಷೆ ಮಾತಾಡ್ತಿರ್ತಕ್ಕಂತಹ 9% ಜನ ಇರ್ತಾರೆ. ಆದರೆ ಕೇವಲ 1% ಮಾತಾಡ್ತಿರ್ತಕ್ಕಂತಹ ಉರ್ದು ಭಾಷೆಯನ್ನು ಅವರು ಸ್ಟೇಟ್ ಲ್ಯಾಂಗ್ವೇಜಾಗಿ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ 1941ನೇ ಸೆನ್ಸಸ್ ಪ್ರಕಾರ ಅಲ್ಲಿದ್ದಂತಹ ಮುಸ್ಲಿಮ್ಸ್ ಮತ್ತು ಹಿಂದೂಗಳ ಸಂಖ್ಯೆ 68 ಮತ್ತು 32. ಈಗ 1981ರಲ್ಲಿ ಅದು ಹಿಂದೂಗಳ ಸಂಖ್ಯೆ ಕೇವಲ 28%ಗೆ ಬರುತ್ತೆ. ಮುಸ್ಲಿಂ ಸಂಖ್ಯೆ ಇನ್ನೂ ಹೆಚ್ಚಾಗಿರುತ್ತೆ. ಇದೆಲ್ಲವೂ ಸಹ ವಾಸ್ತವವಾಗಿರುತ್ತೆ. ಇದನ್ನೆಲ್ಲನೂ ಸಹ ನಮ್ಮ ಸಂಖ್ಯೆ ಇಷ್ಟು ಜಾಸ್ತಿ ಮಾಡ್ಕೊಳ್ತಿದ್ರು ಹಿಂದೂಗಳು ಬೀದಿಗಿಳಿದು ಹೋರಾಟ ಮಾಡ್ತಾವ್ರೆ, ಒಂದು ದೇವಸ್ಥಾನವನ್ನು ನಾವು ಕೆಡವಿದ್ದಕ್ಕೆ ಅಂತ ಹೇಳಿ ಈ ಮಿಲಿಟೆಂಟ್ಸು ಒಂದು ದೊಡ್ಡ ಷಡ್ಯಂತ್ರವನ್ನು ಈಗಿಂದ ವ್ಯೂಹರಚನೆಯಾಗಿ ಮಾಡಿರ್ತಾರೆ. JM ಶಾ ಅವರು ಯಾವುದೇ ರೀತಿ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಲ್ಲೂ ಇವತ್ತವರೆಗೂ ಸಹ ಭಾಗಿಯಾಗಿರಲ್ಲ. ಆದರೆ ಅಲ್ಲಿ ಒಂದು ಪೊಲಿಟಿಕಲ್ ಮರ್ಡರ್ ಆಗ್ತದೆ. ಆ ಮರ್ಡರ್ ಆದಮೇಲೆ ಸರ್ಕಾರವನ್ನು ಏಕಾಏಕಿ ಬರ್ಖಾಸ್ತ್ ಮಾಡಿ ಕೇಂದ್ರ ಸರ್ಕಾರ, ರಾಜೀವ್ ಗಾಂಧಿಯವರ ಸರ್ಕಾರ ಅಲ್ಲಿ ಪ್ರೆಸಿಡೆಂಟ್ ರೂಲ್ನ ಲಾಗು ಮಾಡುತ್ತೆ. ಪ್ರೆಸಿಡೆಂಟ್ ರೂಲ್ ಲಾಗು ಆದಾಗ ಜಗಮೋಹನ್ ಅನ್ನತಕ್ಕಂತಹವರು, ಯಾವ ಜಗಮೋಹನ್ನು 1975 ಎಮರ್ಜೆನ್ಸಿನಲ್ಲಿ ಸಂಜಯ್ ಗಾಂಧಿಯವರ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಆಗಿದ್ದರು. ಆ ಜಗಮೋಹನ್ ಮಲ್ಹೋತ್ರಾ ಅನ್ನತಕ್ಕಂತಹವರು 1981ನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ಗೋವಾದಲ್ಲಿ, ತದನಂತರದಲ್ಲಿ ಡೆಲ್ಲಿನಲ್ಲಿ 1982ನಲ್ಲಿ, ತದನಂತರದಲ್ಲಿ 1984 ಜುಲೈಯಲ್ಲಿ ಗವರ್ನರ್ ಆಫ್ ಜಮ್ಮು ಕಾಶ್ಮೀರ ಆಗಿರ್ತಾರೆ. ಈ ಜಗಮೋಹನ್ ಅವ್ರ ಕೈಯಲ್ಲಿ ಈಗ ಕಂಪ್ಲೀಟ್ ಆಡಳಿತ ಸೂತ್ರ ಬರುತ್ತೆ. ಇವರೊಬ್ಬ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಆ JM ಶಾ ಅಥವಾ ಗುಲಾಮ್ ಮೊಹಮ್ಮದ್ ಶಾ ಅನ್ನತಕ್ಕಂಥ ವ್ಯಕ್ತಿ ಇವ್ರ ಮೇಲೆ ಹರಿಕಾಯಬೇಕು ಅಥವಾ ಹಿಂದೂಗಳಿಗೊಂದು ನಾವು ಪಾಠ ಕಲಿಸ್ಬೇಕು, ಮಿಲಿಟೆಂಟ್ಸ್ನ ಬೇಸಿದ್ದಂತಹ ವ್ಯಕ್ತಿ ಈತ. ಅದರಿಂದಾಗಿ ಈತ ಏನು ಮಾಡ್ತಾನೆ ಅಂತಂದರೆ, ಇಸ್ಲಾಮ್ ಈಸ್ ಅಂಡರ್ ಡೇಂಜರ್, ಇಸ್ಲಾಮ್ ಈಸ್ ಅಂಡರ್ ಡೇಂಜರ್ ಅಂತಕ್ಕಂತಹ ಒಂದು ದೊಡ್ಡ ಸ್ಲೋಗನ್ನ ಶ್ರೀನಗರದಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಈ ಪ್ರತಿಪಾದನೆ ಮಾಡಿದಂತಹ ವಿಚಾರವನ್ನಿಟ್ಟುಕೊಂಡು ಆಗ ಸ್ಟಾರ್ಟ್ ಆದಂತಹ ಚಿತ್ರದಲ್ಲಿ ಏನು ತೋರಿಸಿರ್ತಾರೆ, ಕನ್ವರ್ಟ್, ಲೀವ್ ಆರ್ ಡೈ ಅನ್ನತಕ್ಕಂತಹ ಪದಗಳನ್ನು ಆವತ್ತು ಮೊದಲ ಬಾರಿಗೆ 1986 ಉಪಯೋಗಿಸ್ತಾರೆ. ಇಲ್ಲಿ ಪ್ರಾರಂಭವಾಗಿದ್ದು ಕಾಶ್ಮೀರಿ ಪಂಡಿತರ ಮೇಲೆ ಒಂದು ದೌರ್ಜನ್ಯ. ಮೊದಲಿಗೆ ಬರೀ ದೌರ್ಜನ್ಯವಾಗಿ ಅದು ಸ್ಟಾರ್ಟ್ ಆಗುತ್ತೆ. ಆಗ ಅನೇಕ ಜನ ಕಾಶ್ಮೀರಿ ಪಂಡಿತರು, ತತ್ಸುಮಾರು 6 ಲಕ್ಷ ಜನ ಕಾಶ್ಮೀರಿ ಪಂಡಿತರಿರ್ತಾರೆ. ಅವರೆಲ್ಲರೂ ಸಹ ಅದರಲ್ಲಿ 3 ಲಕ್ಷ ಜನ ನಾವು ಇಲ್ಲಪ್ಪ, ಇದು ಮುಂದೆ ಒಂದು ದೊಡ್ಡ ಸುನಾಮಿ ಬರ್ತಿದೆ, ಇದು ಬಿಗಿನಿಂಗ್ ಆಫ್ ರ್ಯಾಡಿಕಲೈಸೇಷನ್, ಬಿಗಿನಿಂಗ್ ಆಫ್ ಜಮ್ಮು ಕಾಶ್ಮೀರ್ ಇಸ್ಲಾಮಿಫೈಸೇಷನ್ ಅಂತ ಹೇಳಿ ಅವರು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೊರಟುಬಿಡ್ತಾರೆ. ಕೆಲವರು ಜಮ್ಮುಗೆ ಬಂದು ಸೆಟ್ಲ್ ಆಗ್ತಾರೆ, ಕೆಲವರು ಡೆಲ್ಲಿ, ಕೆಲವರು ಬೇರೆ ಬೇರೆ ಪ್ರದೇಶಗಳು, ಬೆಂಗಳೂರು ಸೇರಿಸ್ಕೊಂಡು ಬಂದು ಸೆಟ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ಸ್ಟಾರ್ಟ್ ಆದಂತಹ ಮೈಗ್ರೇಷನ್ ಆಫ್ ಕಾಶ್ಮೀರಿ ಪಂಡಿತ್ಸ್ 1986 ಜಸ್ಟ್ ಬಿಕಾಸ್ ಯಾರೋ ಅವ್ರಿಗೆ ತೊಂದರೆ ಕೊಟ್ಟರು, ಏನೋ ಒಂದು ಸಮಸ್ಯೆ ಮಾಡಿದ್ರು ಅಂತ ಹೇಳಿ ಅತಿ ಸೂಕ್ಷ್ಮನಲ್ಲಿ ಸೂಕ್ಷ್ಮ ಜನ ಇವು ಕಾಶ್ಮೀರಿ ಪಂಡಿತರು. ಅವ್ರ ಜೊತೆ ನಾನು ಮಾತಾಡಿದ್ದೇನೆ, ಅದರಿಂದ ನಾನು ಹೇಳಬಲ್ಲೆ ಇದನ್ನು. ತದನಂತರದಲ್ಲಿ 1987 ಬರುತ್ತೆ. ಇಲ್ಲಿ ಇನ್ನೊಂದು ವಿಚಾರನ ನಾನು ಮೆನ್ಷನ್ ಮಾಡುತ್ತೀನಿ. 1986ನಲ್ಲಿ ಫಾರೂಕ್ ಅಬ್ದುಲ್ಲಾ ಅವ್ರ ಜೊತೆ ಒಂದು ಡೀಲ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ. ಪ್ರೆಸಿಡೆಂಟ್ ರೂಲ್ನ ಎಂಡ್ ಮಾಡುತ್ತೆ. ಫಾರೂಕ್ ಅಬ್ದುಲ್ಲಾ ಅವ್ರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡುತ್ತೆ. ಫಾರೂಕ್ ಅಬ್ದುಲ್ಲಾ ಅವರೀಗ ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತು ಸರ್ಕಾರದ ಅವಧಿ ಏನಾಗಿರುತ್ತೆ, ಇನ್ನೇನು ಮುಗಿಲಿಕ್ಕೆ ಬರುತ್ತೆ ಅಥವಾ ಡಿಸಾಲ್ವ್ ಆಗುತ್ತೆ. JM ಶಾ ಅವರು ಈಗ ಒಂದು ಪೊಲಿಟಿಕಲ್ ಕೂಪ್ ಮಾಡಿ ಹೌಸ್ನಲ್ಲಿ ಮೈನಾರಿಟಿಗೆ ಬಂದಂಥ ಸರ್ಕಾರ 1987ನಲ್ಲಿ ಚುನಾವಣೆಗೆ ಹೋಗುತ್ತೆ. 1987 ಚುನಾವಣೆ ಒಂದು ಅತ್ಯಂತ ಪ್ರಮುಖವಾದಂತಹ ಘಟ್ಟ
ಇನ್ಸರ್ಜೆನ್ಸಿ ಆ್ಯಕ್ಟಿವಿಟೀಸ್ನ ಜಾಸ್ತಿ ಆಗಲಿಕ್ಕೆ ಕಾರಣವಾದಂಥದ್ದು. ಜಮ್ಮು ಕಾಶ್ಮೀರ್ನಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ರಾಜೀವ್ ಗಾಂಧಿಯವರ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಅಲಯನ್ಸ್ ಮಾಡಿಕೊಳ್ಳುತ್ತೆ. ಅವರಿಗೆ ಮೇಯ್ನ್ ಅಪೋನೆಂಟ್ ಆಗಿದ್ದಂಥವರು ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅನ್ನತಕ್ಕಂತಹದ್ದು. ಈ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಎಷ್ಟೇ ಅವರು ಇಸ್ಲಾಂ ಪ್ರೋ ಇದ್ದರೂ ಸಹ ಭಾರತದ ಸಂವಿಧಾನದಲ್ಲಿ ಅತ್ಯಂತ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಾರೆ. 1987 ಚುನಾವಣೆ ಬರುತ್ತೀಗ. 87 ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಅಲಯನ್ಸಲ್ಲಿರುತ್ತೆ. ಅವರಿಗೆ ಮುಖ್ಯವಾದಂಥ ಅಪೋನೆಂಟ್ ಆಗಿದ್ದಂಥವರು ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅಂತ ಹೇಳಿ. ಇವರು ಲೀಡರ್ ಆದಂತಹ ಅಬ್ದುಲ್ ಗನಿ ಲೋನ್ ಅನ್ನತಕ್ಕಂತಹ ವ್ಯಕ್ತಿ ತುಂಬ ಪಾಪ್ಯುಲರ್ ಆಗಿರ್ತಾರೆ. ಇವರು ಇಸ್ಲಾಂನಲ್ಲಿ ಅತ್ಯಂತ ವಿಶ್ವಾಸ ಇದ್ದರೂ ಸಹ ಭಾರತದ ಸಂವಿಧಾನದ ಬಗ್ಗೆ ಈ ಲೋನ್ ಅವ್ರಿಗೆ ವಿಶ್ವಾಸ ಇದೆ ಅಂತ ಹೇಳಿ ಆತ ಎಲ್ಲ ಕಡೆ ಓಪನ್ ಆಗಿ ಹೇಳ್ಕೊಂಡಿರ್ತಾನೆ. ಈ ಅಬ್ದುಲ್ ಗನಿ ಲೋನ್ ಅಂತಕ್ಕಂತಹ ವ್ಯಕ್ತಿ ನಾಮಿನೇಷನ್ ಹಾಕಿದ್ರೆ ನಾನು ಇನ್ನೇನು ನಾಳೆ ಚುನಾವಣೆ ಗೆದ್ದು ಬಿಡ್ತೀನಿ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸಲ್ಲಿರ್ತಾನೆ. ಆದರೆ ಈ 1987 ಮಾರ್ಚಲ್ಲಾದಂಥ ಚುನಾವಣೆ ಏನಿದೆ, ಇದರಲ್ಲಿ ರಿಗ್ಗಿಂಗ್ ಆಗಿತ್ತು, ಮ್ಯಾಲ್ ಪ್ರಾಕ್ಟೀಸ್ ಆಗಿತ್ತು ಅಂತ ಹೇಳಿ ಆವತ್ತಿನ ಪತ್ರಿಕೆಗಳು, ಇಂಡಿಯನ್ ಎಕ್ಸ್ಪ್ರೆಸ್, ದಿ ಹಿಂದೂ, ಅನೇಕ ಇಂಡಿಯಾ ಟುಡೇ ಅನ್ನತಕ್ಕಂಥ ಪತ್ರಿಕೆಗಳು, ಇದೆಲ್ಲನೂ ಸಹ ಮೋದಿಯವರ ದೊಡ್ಡ ಕ್ರಿಟಿಕ್ ಆದಂತಹ ರಾಮಚಂದ್ರ ಗುಹಾ ಅವರು ಇಂಡಿಯಾ ಆಫ್ಟರ್ ಗಾಂಧಿ ಅನ್ನತಕ್ಕಂಥ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕ್ಲಿಯರಾಗಿ ಎಳೆಯಾಗಿ ಬಿಡಿಸಿದ್ದಾರೆ, ಹೇಗೆ ರಿಗ್ಗಿಂಗ್ ಆಯಿತು ಅಂತಕ್ಕಂಥದ್ದು. ರಿಗ್ಗಿಂಗ್ನಲ್ಲಿ ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಈ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅಂತಕ್ಕಂಥವರು ಬರೀ 43 ಸೀಟುಗಳಲ್ಲಿ ಅವರು ಕ್ಯಾಂಡಿಡೇಟ್ಗಳನ್ನ ಹಾಕಿರ್ತಾರೆ. 23-24 ಸೀಟುಗಳಲ್ಲಿ ಇವರು ಗೆಲ್ತಾರೆ ಅನ್ನತಕ್ಕಂತಹ ಒಂದು ಇಂಟೆಲಿಜೆನ್ಸ್ ರಿಪೋರ್ಟು ಸಹ ಇರುತ್ತೆ. ಪ್ರೀ ಪೋಲ್ ಮತ್ತು ಪೋಸ್ಟ್ ಪೋಲ್ ಸರ್ವೆ ಸಹ ಅದನ್ನೇ ಹೇಳ್ತಾ ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇದರ ಚುನಾವಣೆ ರಿಸಲ್ಟ್ ಬಂದಿದ್ದ ದಿವಸ ಏನಾಗ್ತದೆ ಅಂದರೆ, ಬರೀ 4 ಸೀಟುಗಳಲ್ಲಿ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಗೆಲ್ಲುತ್ತೆ, 2 ಸೀಟುಗಳಲ್ಲಿ BJP ಗೆಲ್ಲುತ್ತೆ, 20 ಸೀಟಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, 40 ಸೀಟು ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ಲುತ್ತೆ. 13 ಸೀಟುಗಳು ಎಲ್ಲಿ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅವ್ರ ಕ್ಯಾಂಡಿಡೇಟ್ಸ್ ಗೆದ್ದಿದ್ರು, ಇವ್ರನ್ನ ರಿವರ್ಸ್ ಮಾಡಿ 2-3 ಸಹ ಕೌಂಟಿಂಗ್ ಮಾಡಿ ಇವರ ಸೆಕೆಂಡ್ ಅಪೋನೆಂಟ್ ಯಾರಾಗಿದ್ದರು, ಫಸ್ಟ್ ರನ್ನರ್ ಅಪ್ ಯಾರಾಗಿದ್ದರು ಅವ್ರಿಗೆ ಚುನಾವಣೆ ಫೇವರಾಗಿ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿ ವರದಿಗಳು ಕೊಡ್ತಾರೆ. ಈಗಾಗಲೇ ಒಂದು ಇಸ್ಲಾಮಿನ ಬಗ್ಗೆ ಧೋರಣೆ ಇದ್ದಂತಹದ್ದು ಅಂತಕ್ಕಂತಹ ಒಂದು ಕೆಲವು ಆರ್ಗನೈಸೇಷನ್ಸು ಹೋರಾಟವನ್ನು ಸ್ಟಾರ್ಟ್ ಮಾಡಿರ್ತವೆ. ಆದರೆ ಇಲ್ಲಿ ಚುನಾವಣೆಯಲ್ಲೂ ಸಹ ನಮ್ಮ ಮೋಸ ಆಯಿತು ಅಂತ ಹೇಳಿ ಈ ಮಿಲಿಟೆಂಟ್ ಬೇಸ್ ಇದ್ದಂತಹವರು ಅಥವಾ ಇಸ್ಲಾಂ ಬೇಸ್ ಇದ್ದಂತಹವರು ಈಗ ತಮ್ಮ ಹೋರಾಟವನ್ನು ಉಗ್ರವನ್ನಾಗಿ ಮಾಡಲಿಕ್ಕೆ ಹೊರಡ್ತಾರೆ. 1988 ಸಂದರ್ಭ ಬರುತ್ತೆ. 88ರಲ್ಲಿ ಆವತ್ತು ಕಾಂಗ್ರೆಸ್ನ ಸರ್ಕಾರ ಕೇಂದ್ರದಲ್ಲಿ ಆಡಳಿತದಲ್ಲಿರುತ್ತೆ. ಜಗಮೋಹನ್ ಅವರು ಇನ್ನೂ ಗವರ್ನರ್ ಆಗಿ ಇರ್ತಾರೆ. ಅಂತಹ ಒಂದು ಸಂದರ್ಭ, ಅಷ್ಟರೊಳಗಡೆ ಈ ಮುಫ್ತಿ ಮೊಹಮ್ಮದ್ ಸೈಯದ್ ಅಂತಕ್ಕಂಥವರು ನ್ಯಾಷನಲ್ ಕಾನ್ಫರೆನ್ಸ್ನ ತೊರೆದು ಜನತಾ ದಳಕ್ಕೆ ಸೇರಿಕೊಂಡಿರ್ತಾರೆ. ಆಗ 1988ಅಲ್ಲಿ ಅಲ್ಲಲ್ಲೇ ಗುಂಡಿನ ಶಬ್ದಗಳು ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅನೇಕ ಜನ ಕಾಶ್ಮೀರಿ ಪಂಡಿತರ ಮೇಲೆ ಫಿಸಿಕಲ್ ಅಸಾಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪೊಲಿಟಿಕಲ್ ಮರ್ಡರ್ಸು ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಆದರೆ ಇನ್ನೂ ಕೇಂದ್ರದಲ್ಲಿ ರಾಜೀವ್ ಗಾಂಧಿಯವ್ರ ಸರ್ಕಾರ ಇರುತ್ತೆ. ಸೆಪ್ಟೆಂಬರ್ 14, 1989 BJP ಲೀಡರ್ ಆದಂತಹ ಟೀಕಾಲಾಲ್ ತೋಪ್ವಾಲ್ ಅನ್ನತಕ್ಕಂಥವರ ಮರ್ಡರ್, ಶ್ರೀನಗರದ ಸೆಂಟ್ರ್ ಪ್ಲೇಸ್ ಏನಿರುತ್ತೆ ಅಥವಾ ಚೌಕ್ ಏನಿರುತ್ತೆ ಅಲ್ಲಿ ಮರ್ಡರ್ ಆಗುತ್ತೆ. ಅದು ಫಸ್ಟ್ ಪೊಲಿಟಿಕಲ್ ಮರ್ಡರ್ ಆಫ್ ಕಾಶ್ಮೀರಿ ಪಂಡಿತ್. ಅಂದರೆ ಅದಕ್ಕಿಂತ ಹಿಂದೆಗಡೆ ಅಲ್ಲಲ್ಲೇ ಮರ್ಡರ್ ಆಗಿರುತ್ತೆ, ಆದರೆ ಯಾವುದೂ ಸಹ ನೋಟಿಸ್ ಆಗಿರಲ್ಲ. ಈ ಸಂದರ್ಭದಲ್ಲಿ ಅನೇಕ ಜನ ಕಾಶ್ಮೀರಿ ಪಂಡಿತರಿಗೆ ಎಲ್ಲೋ ಒಂದು ಕಡೆ ಈ ದುರ್ವಾಸನೆ ಆಗ್ತಿದೆ ಅಂತ ಹೇಳಿ ಆವತ್ತಿಂದ ತುಂಬ ಜನ ಡೆಲ್ಲಿಗೆ, ಜಮ್ಮುಗೆ ಮತ್ತು ಬೇರೆ ಪ್ರದೇಶಗಳಿಗೆ ಹೊರಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆಗ 1989 ನವೆಂಬರ್ 4 ಇನ್ನೂ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇರುತ್ತೆ. ಇನ್ನೊಂದು ಪೊಲಿಟಿಕಲ್ ಮರ್ಡರ್ ಆಗುತ್ತೆ. ಅದು ಜಡ್ಜೋರ್ದು ನೀಲಕಂಠ್ ಗುಂಜನ್ ಅನ್ನತಕ್ಕಂತಹ ವ್ಯಕ್ತಿ. ಇವರು ಅನೇಕ ಜನ ರ್ಯಾಡಿಕಲ್ಸ್ನ ಜೈಲ್ಗಟ್ಟಿದ್ರು ಅನ್ನತಕ್ಕಂತಹ ಒಂದೇ ಒಂದು ಕಾರಣ ಇಟ್ಕೊಂಡು ಇವ್ರ ಮೇಲೆ ಮರ್ಡರ್ ಆಗುತ್ತೆ. ಆಗ ಈ ಮರ್ಡರು ತುಂಬ ಜನ ಇನ್ಸರ್ಜೆನ್ಸಿಗೆ ಕಾರಣವಾಗುತ್ತೆ. ಫಾರೂಕ್ ಅಬ್ದುಲ್ಲಾ ಅವರು
ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಲಾ ಆ್ಯಂಡ್ ಆರ್ಡರ್ ಅವ್ರ ಕೈ ಕೆಳಗಡೆ ಇರುತ್ತೆ. ಇಷ್ಟರ ಒಳಗಡೆ ಈ ಮಿಲಿಟೆಂಟ್ಸ್ ಜೊತೆ ಈಗಾಗಲೇ ಅಲಯನ್ಸ್ ಮಾಡ್ಕೊಂಡಿದ್ದಂತಹ ಫಾರೂಕ್ ಅಬ್ದುಲ್ಲಾ ಅವರು ಮತ್ತು ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂತಹ ಫಾರೂಕ್ ಅಬ್ದುಲ್ಲಾ ಅವರ ಹಳೆಯ ಸ್ನೇಹಿತರು ಮತ್ತು ಹೊಸ ಶತ್ರು ಅಂತ ಹೊರಗಡೆ ಸಮಾಜಕ್ಕೆ ಬಿಂಬಿತವಾಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸೈಯದ್ ಅವರು ಜನತಾದಳದಲ್ಲಿರ್ತಾರೆ. ಲೋಕಸಭಾ ಚುನಾವಣೆ ನಡೆಯುತ್ತೆ. ಕೇಂದ್ರದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ಡಿಸೆಂಬರ್ 2, 1989ನಲ್ಲಿ ಮುಫ್ತಿ ಮೊಹಮ್ಮದ್ ಸೈಯದ್ ಅವರು ಹೋಮ್ ಮಿನಿಸ್ಟರ್ ಆಗ್ತಾರೆ. ವಿ.ಪಿ. ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ರಾಜೀವ್ ಗಾಂಧಿಯವರ ಪದಚ್ಯುತಿ ಆಗುತ್ತೆ. ಆದರೆ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಫಾರೂಕ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾ ಇರ್ತಾರೆ. 2 ಡಿಸೆಂಬರ್ ಅವರು ಹೋಮ್ ಮಿನಿಸ್ಟರ್ ಆಗ್ತಾರೆ. 9th ಡಿಸೆಂಬರ್ ಅವರ ಡಾಕ್ಟರ್ ಆದಂತಹ ಮಗಳು ರುಬೀನಾ ಅವರ ಕಿಡ್ನ್ಯಾಪಿಂಗ್ ಆಗುತ್ತೆ. ಯಾಸಿಮ್ ಮಲಿಕ್ ಅಂತಕ್ಕಂತಹ ಮನಮೋಹನ್ ಸಿಂಗ್ ಅವ್ರ ಜೊತೆ ಫೋಟೋ ಇರಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಆಕೆಯನ್ನು ಕಿಡ್ನ್ಯಾಪ್ ಮಾಡಿ 4 ಜನ ಮಿಲಿಟೆಂಟ್ಸ್ನ ರಿಲೀಸ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. 1988ಇಂದ ಹಿಡ್ಕೊಂಡು ಈ ಡಿಸೆಂಬರ್ ಎಂಡ್ವರೆಗೂ ಸಹ ಪ್ರತಿ ಮಾಸ್ಕ್ಗಳಲ್ಲಿ ಫ್ರೈಡೇ ನಮಾಜ್ ಅಥವಾ ಫ್ರೈಡೇ ಜುಮ್ಮಾ ನಮಾಜ್ ಅಂತ ಏನು ಹೇಳ್ತಾರೆ ಇಸ್ಲಾಂನಲ್ಲಿ, ಕನ್ವರ್ಟ್ ಲೀವ್ ಆರ್ ಡೈ ಅನ್ನತಕ್ಕಂತಹ ವಿಚಾರ ಪ್ರತಿ ಮೈಕ್ಗಳಲ್ಲೂ ಸಹ ಪ್ರತಿ ಶುಕ್ರವಾರ ಜೋರಾಗಿ ಕೇಳಿಸ್ತಾ ಇರುತ್ತೆ. 1988ಇಂದ ಹಿಡ್ಕೊಂಡು 1989 ಡಿಸೆಂಬರ್ವರೆಗೂ ತುಂಬ ಜನ ಈ ಸಂದರ್ಭದಲ್ಲೂ ಸಹ ಕಾಶ್ಮೀರ್ ವ್ಯಾಲಿನ ಬಿಟ್ಟು ಬೇರೆ ಪ್ರದೇಶಗಳು ಹೊರಟೋಗಿರ್ತಾರೆ. ಈಗ ಈ ಎಲ್ಲ ಸಂದರ್ಭದಲ್ಲೂ ಕೇಂದ್ರದಲ್ಲಿದ್ದಂಥ ಸರ್ಕಾರ ಮತ್ತು ರಾಜ್ಯದಲ್ಲಿದ್ದಂಥ ಸರ್ಕಾರ ಈ ಮಾಸ್ಕ್ಗಳ ಮೇಲೆ, ಈ ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಜಾನ್ವರಿ 18th ಬರುತ್ತೆ. ಬೆಳಗ್ಗೆ ಜಾನ್ವರಿ 18th ನೀನು ಹತ್ತಂಗೆ ಮಾಡು, ನಾನು ನಿನ್ನ ಸಮಾಧಾನ ಮಾಡ್ದಂಗೆ ಮಾಡ್ತೀನಿ ಅಂತಕ್ಕಂತಹ ಒಂದು ದೊಡ್ಡ ಷಡ್ಯಂತ್ರ ಅನಿಸುತ್ತೆ. ಈ ಷಡ್ಯಂತ್ರದಲ್ಲಿ 18th ಬೆಳಗ್ಗೆ ರಿಸೈನ್ ಮಾಡ್ತಾರೆ ಫಾರೂಕ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿ ಪೋಸ್ಟ್ಗೆ. ಜಗಮೋಹನ್ ಅವರು ನಾಳೆ ಬೆಳಗ್ಗೆ ಗವರ್ನರಾಗಿ ಅಪಾಯಿಂಟ್ ಆಗ್ತಾರೆ ಅಂತ ಒಂದು ರೀಸನ್ ಕೊಟ್ಟು, ಇನ್ನೂ ಅಪಾಯಿಂಟ್ ಆಗಿರಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ 19th, ಅಪಾಯಿಂಟ್ ಆಗ್ತಾರೆ ಅಂತ ಹೇಳಿ. ಅಪಾಯಿಂಟ್ ಮಾಡಿದವರು ಯಾರು? ಅವರ ಹೊಸ ಶತ್ರು, ಹಳೆ ಮಿತ್ರ ಮುಫ್ತಿ ಮೊಹಮ್ಮದ್ ಸೈಯದ್ ಅವರು. ಆವತ್ತು ರಾತ್ರಿ ಸರಿಸುಮಾರು 5 ಗಂಟೆಗೆ ಎಲ್ಲ ಮಾಸ್ಕ್ಗಳ ಮೇಲೆ ಒಂದು ಶಬ್ದ ಸ್ಟಾರ್ಟ್ ಆಗುತ್ತೆ. ಲೈಟ್ ಮಾತ್ರ ಮಾಸ್ಕ್ಗಳಲ್ಲಿರುತ್ತೆ. ಕಂಪ್ಲೀಟ್ ಕಾಶ್ಮೀರ್ ಕಣಿವೆ ಏನಿತ್ತು ಅದು ಡಾರ್ಕ್ ಆಗಿಬಿಡುತ್ತೆ. ಲಿಟ್ರಲ್ ಡಾರ್ಕ್. ಎಲ್ಲ ಲೈಟ್ಸ್ ಆಫ್ ಆಗಿಬಿಡುತ್ತೆ. ಆವತ್ತಿನ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಡೀಲ್ ಮಾಡಿಕೊಂಡು ಮಿಲಿಟೆಂಟ್ಸು ಎಲ್ಲ ಪೊಲೀಸವ್ರಿಗೆ ಹೇಳ್ತಾರೆ, ತಾಕೀತು ಮಾಡ್ತಾರೆ, ನೀವು ಯಾರೂ ಸಹ ಎಲ್ಲೂ ಬರೋಂಗಿಲ್ಲ ಅಂತ ಹೇಳಿ. ಪೊಲೀಸರು ಕೈಗೊಂಬೆ ಸರ್ಕಾರದ್ದು. ಸರ್ಕಾರ ಆವತ್ತು ಸಂಜೆಗಿರೋದಿಲ್ಲ ಅಷ್ಟೇ, ಆದರೆ ಅಷ್ಟರೊಳಗಡೆ ಆರ್ಡರ್ಸ್ ಪಾಸ್ ಆಗಿರುತ್ತೆ. ನರಮೇಧ ಆಗುತ್ತೆ. ಆ ನರಮೇಧ ಆದಂತಹ ಒಂದು ಇನ್ಸಿಡೆಂಟ್ನ ಚಿತ್ರೀಕರಣ ಈ ಕಾಶ್ಮೀರಿ ಫೈಲ್ಸಲ್ಲಾಗಿದೆ. ಈ ನರಮೇಧ ಆದ ನಂತರನೂ ಸಹ ನಿಲ್ಲಕ್ಕಿಲ್ಲ. ಜಗಮೋಹನ್ ಅವ್ರು ಬರ್ತಾರೆ 20th, ಆದರೆ ಯಾವ ಸೊಲ್ಯೂಷನು ಸಹ ಅಲ್ಲಿ ಜಾಸ್ತಿ ಸಿಗಲಿಕ್ಕಿಲ್ಲ. ಅವರು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಕಾಶ್ಮೀರಿ ಪಂಡಿತರಿಗೆ, ನೀವು ಜಮ್ಮು ಕಣಿವೆಗೆ ಹೊರಟುಬಿಡಿ, ಇಲ್ಲಿ ಇವ್ರನ್ನ ತಡಿಲಿಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ನಮಗೆ ಈ ರಾಜ್ಯದ ಸರ್ಕಾರದ ಬೆಂಬಲ ಯಾವುದೇ ರೀತಿ ಸಿಗ್ತಾ ಇಲ್ಲ. ಅಂದರೆ ರಾಜ್ಯ ಸರ್ಕಾರ ಅವರೇ ಸರ್ಕಾರ, ಆದರೆ ಪೊಲೀಸರು ಬೆಂಬಲ ಸಿಗ್ತಾ ಇಲ್ಲ. ನಾನು ಕೇಂದ್ರದಲ್ಲೂ ಮಾತಾಡ್ತಿದ್ದೇನೆ ಮಿಲಿಟ್ರಿ ಫೋರ್ಸಸ್ನ ಕಳಿಸ್ಲಿಕ್ಕೆ, ಅಷ್ಟರೊಳಗಡೆ ಬದುಕರೆ ಸಾಕು ಅಂತ ಒಂದು ವಿಚಾರಧಾರೆ ಇಟ್ಕೊಂಡು ಅವ್ರು ಈ ರೀತಿ ಸಜೆಷನ್ಸ್ ಕೊಟ್ಟಿರ್ತಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ತದನಂತರದಲ್ಲಿ ಅನೇಕ ವಿಚಾರಗಳಾಗ್ತವೆ. 1990ಇಂದ ಹಿಡ್ಕೊಂಡು 1997ವರೆಗೂ ಸಹ ಇವರ ಮನೆಗಳಲ್ಲಿ ಏನೂ ಬಿಡದೆ ಕದ್ದುಬಿಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಕಿಟಕಿ ಬಾಗಿಲುಗಳನ್ನು ಬಿಡದೆ. ಇವ್ರ ಮನೆಯಲ್ಲಿ ಒಂದು ಟೈಲ್ಸ್ ಚೆನ್ನಾಗಿತ್ತು ಅಂದರೆ ಅದನ್ನು ಕದ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಕೆಲವರು ಇಲ್ಲೀಗಲಾಗಿ ಬಂದು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. 1997ನಲ್ಲಿ ಆವತ್ತಿನ ಕೇಂದ್ರ ಸರ್ಕಾರ ಒಂದು ಆ್ಯಕ್ಟ್ ಮಾಡುತ್ತೆ, ಜಮ್ಮು ಕಾಶ್ಮೀರಿ ಪಂಡಿತ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅದಕ್ಕೆ ಹೇಳ್ತಾರೆ. ಅದರ ಪ್ರಕಾರ ಯಾರಾದರೂ ಇಲ್ಲೀಗಲಾಗಿ ಆಕ್ಯುಪೈ ಮಾಡ್ಕೊಂಡಿದ್ರೆ ರೆಂಟ್ ಕೊಡಬೇಕು ಅಂತ ಹೇಳಿ. ಯಾರೋ ಕಲೆಕ್ಟ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ ನನಗೆ ರೆಂಟು. ಆದರೆ 2007ರಲ್ಲಿ ಇನ್ನೊಂದು ಪ್ರಯತ್ನ ಆಗುತ್ತೆ. ತತ್ಸುಮಾರು 1660 ಕೋಟಿ ಪ್ಯಾಕೇಜ್ನ ಆವತ್ತಿನ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡುತ್ತೆ ಕಾಶ್ಮೀರಿ ಪಂಡಿತರಿಗೆ, ನೀವು ಹೋಗಿ ರೀಸೆಟ್ಲ್ ಆಗಿ ಅಂತ ಹೇಳಿ. ಆದರೆ ಕಾಶ್ಮೀರಿ ಪಂಡಿತರು ನಂಬಲಿಕ್ಕೆ ರೆಡಿ ಇರಲಿಲ್ಲ.
ನಂಬಲಿಕ್ಕೆ ಆಗೋದೂ ಇಲ್ಲ. ಹೇಗೆ ನೀವು ಅರ್ಧ ಮಾತನ್ನು ನಂಬಿ ಈಗಾಗಲೇ 2 ಸತಿ 3 ಸತಿ ಕೈ ಸುಟ್ಕೊಂಡಿರ್ತಕ್ಕಂತಹ ಕಾಶ್ಮೀರಿ ಪಂಡಿತರು ತುಂಬ ಕಡಿಮೆ ಜನ ಹೋಗ್ತಾರೆ. ಆದರೆ ಕೇಂದ್ರದಲ್ಲಿ 2014ರಲ್ಲಿ ಬಂದಂತಹ ಮೋದಿ ಸರ್ಕಾರ 2019ರಲ್ಲಿ ಆರ್ಟಿಕಲ್ 370 ರಿಪೀಲ್ ಮಾಡುತ್ತೆ. ರಿಪೀಲ್ ಮಾಡಿದ ಮೇಲೆ ತತ್ಸುಮಾರು 3500 ಜನ ಅಲ್ಲಿ ಹೋಗಿ ರೀಸೆಟ್ಲ್ ಆಗಿದ್ದಾರೆ. ಈಗಾಗಲೇ 3000 ಜನಕ್ಕೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಎಲ್ಲರಿಗೂ ಸಹ ಕಾಶ್ಮೀರಿ ಪಂಡಿತರಿಗೆ ಈಗ ಸ್ವಲ್ಪ ಪೆನ್ಷನ್ನು ಸಹ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಫ್ಲ್ಯಾಟ್ಸ್ನೂ ಸಹ ಕಟ್ಟಿಕೊಡ್ತಕ್ಕಂಥ ಕಾರ್ಯ ಪ್ರಾರಂಭವಾಗಿದೆ. 60,000 ಜನ ಕಾಶ್ಮೀರಿ ಪಂಡಿತರು ನಾವು ಕಾಶ್ಮೀರಿ ಕಣಿವೆಗೆ ಮತ್ತೆ ಹೋಗಿ ರೀಸೆಟ್ಲ್ ಆಗ್ತೀವಿ ಅಂತ ಹೇಳಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಅಶೂರೆನ್ಸಸ್ ಬೇಕಾಗಿದೆ ಅವರಿಗೆ, ಕೇಂದ್ರ ಸರ್ಕಾರ ಅದನ್ನು ಸಹ ಮಾಡಿಕೊಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಬದ್ಧತೆ ಬಗ್ಗೆ ಕಾಶ್ಮೀರ್ ವಿಚಾರದಲ್ಲಿ ನಾವು ಮಾತಾಡಲಿಕ್ಕೆ ಹೋಗಲ್ಲ. ಬಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಕಾಶ್ಮೀರಿ ಇಶ್ಯೂ ಏನಿದೆ, ಅದು ಇಂದಿರಾ ಗಾಂಧಿಯವರಾಗಲಿ, ರಾಜೀವ್ ಗಾಂಧಿಯವರಾಗಲಿ, ಅಥವಾ ಮನಮೋಹನ್ ಸಿಂಗು ಮತ್ತು ಸೋನಿಯಾ ಗಾಂಧಿಯವರ ನೇತೃತ್ವದ ಸರ್ಕಾರ ಏನಿತ್ತು, ಅದು ಯಾಸಿನ್ ಮಲಿಕ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅಥವಾ ಮಿಲಿಟೆಂಟ್ಸ್ ಜೊತೆ ಅನೇಕ ಬಾರಿ ಸಂಪರ್ಕ ಮಾಡಿತ್ತು. ಯಾವುದೇ ಕಾರಣಕ್ಕಾಗಲಿ ಸಂಪರ್ಕ ಮಾಡಿರಲಿ, ಇದು ಸರಿಯಾದ ನಡವಳಿಕೆ ಆಗಿರಲಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಸಹ ಇಲ್ಲಿ ಜ್ಞಾಪಿಸ್ಕೊಬೇಕು. ಕಾಂಗ್ರೆಸ್ನವರು ಮತ್ತೆ ಎದೆ ಮುಟ್ಟು ನೋಡ್ಕೊಬೇಕು. ತಪ್ಪು ನೀವು ಮಾಡಿದ್ದೀರೋ ಇಲ್ವೋ ಅನ್ನತಕ್ಕಂತಹ ವಿಚಾರ ಅಲ್ಲ, ಆದರೆ ನೀವು ಹೇಗೆ ಮಿಸ್ಮ್ಯಾನೇಜ್ ಮಾಡ್ತೀರಾ, ಪ್ರತಿ ಬಾರಿನೂ ಸಹ ಹೇಗೆ ಮಿಸ್ಮ್ಯಾನೇಜ್ ಮಾಡ್ತೀರಾ. ಅದರಿಂದಾಗಿ ನೀವು ಸರ್ಕಾರ ನಡೆಸಲಿಕ್ಕೆ ಡೈನಾಸ್ಟಿ ಪೊಲಿಟಿಕ್ಸ್ನ ತಂತ್ರ ಏನಿದೆ ನಿಮ್ಮದು, ಅದು ಫೇಲ್ ಆಗಿದೆ. ಅದರಿಂದಾದರೂ ಇನ್ನೊಮ್ಮೆ ಆದರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.